ಹೋಯಲ್ಲ ಹೆಂಗಿದ್ರಿ ದಾನಿ ಕ್ಲಾನ್ ನಮಸ್ಕಾರ. ಇವತ್ತು ಬೆಳಿಗ್ಗೆ ತಿಂಡಿ ತಿನ್ನೋಕ್ಕೋಸ್ಕರ ನಾನು ಬಂದಿರುವಂಥದ್ದು ವಿಜಯನಗರದಲ್ಲಿ ರೋಡ್ ಸೈಡಲ್ಲೇ ಒಂದು ಚಿಕ್ಕ ಕ್ಯಾಂಟೀನ್ ಹಾಕ್ಕೊಂಬಿಟ್ಟು ಒಂದು ಟಿಫಿನ್ ರೂಮಲ್ಲಿ ಇಡ್ಲಿ, ದೋಸೆ, ಪಲಾವು, ಆಮೇಲೆ ಚೌಚೌಬಾತು, ಕೇಸರಿಬಾತು ಇಷ್ಟು ಐಟಮ್ ಮಾಡ್ತಾಯಿದ್ದಾರೆ. ಸಿಕ್ಕಾಪಟ್ಟೆ ಕ್ರೌಡ್ ಇರುವಂಥ ಒಂದು ಕ್ಯಾಂಟೀನ್ ಇದು. ತುಪ್ಪದ ದೋಸೆಗಂತೂ ಹೆವಿ ಜನ, ಬಿಸಿ ಬಿಸಿ ತುಪ್ಪ ಹಾಕ್ತಾರೆ, ಹಂಗೆ ಸೇಲ್ ಆಗ್ತಾನೆ ಇರುತ್ತೆ. ಸೊ ನಾನಿವತ್ತು ಹೋಗ್ತಾ ಇರುವಂಥದ್ದು ವಿಜಯನಗರದಲ್ಲಿರುವಂತಹ ವೀರಭದ್ರೇಶ್ವರ ಟಿಫಿನ್ ಸೆಂಟರ್ ಅಂತ. ಬನ್ನಿ ಹೋಗೋಣ. ಫುಲ್ ಕುಟುಂಬದವರೇ ಎಲ್ಲ ನಡೆಸ್ತಿರುವಂಥ ಒಂದು ಚಿಕ್ಕ ಟಿಫಿನ್ ಸೆಂಟ್ರ್ ಇದು. ಏನೇನಿದೆ, ಯಾವ್ಯಾವ ತಿಂಡಿ ಫೇಮಸ್ಸು ಎಲ್ಲ ಇವತ್ತು ಇನ್ನು ವೀಡಿಯೋದಲ್ಲಿ ತೋರಿಸ್ತೇನೆ. ಬೆಳಿಗ್ಗೆ ಒಮ್ಮೊಮ್ಮೆ ಎಲ್ಲಿ ತಿಂಡಿ ತಿನ್ನೋದಂತಲೇ ಗೊತ್ತಾಗಲ್ಲ. ಅಂಥ ಟೈಮಲ್ಲಿ ಒಂದೊಂದು ಟಿಫಿನ್ ಸೆಂಟ್ರ್ ಭಾಳ ಇಷ್ಟ ಆಗ್ಬಿಡ್ತವೆ. ಅಂಥದ್ರಲ್ಲೊಂದು ಈ ವೀರಭದ್ರೇಶ್ವರ ಟಿಫಿನ್ ಸೆಂಟರ್. ಬೆಳಿಗ್ಗೆ 8 ಗಂಟೆಗೆ ಓಪನ್ ಆಗುತ್ತೆ. 8 ಗಂಟೆಗೆ ಓಪನ್ ಆದರೆ 8:30 9 ಗಂಟೆವರೆಗೆ ಓಕೆ ನಾರ್ಮಲ್ ಇರುತ್ತೆ. ಆಮೇಲೆ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಬೆಳಿಗ್ಗೆನೇ ನಿಮಗೆ ಇಡ್ಲಿ, ದೋಸೆ, ಪೂರಿ, ಆಮೇಲೆ ಕೇಸರಿಬಾತು, ಉಪ್ಪಿಟ್ಟು ಎಲ್ಲ ತುಂಬಾ ಚೆನ್ನಾಗಿರುವಂಥದ್ದು. ಇನ್ನು ಕ್ರೌಡ್ ವಿಷಯಕ್ಕೆ ಬಂದರೆ ನೋಡಿದ್ರಲ್ಲ ಕ್ರೌಡು, ನಾನು ಹೇಳೋದು ಬೇಡ, ನೀವೇ ನೋಡಿದ್ರೆ ಗೊತ್ತಾಗುತ್ತೆ. ಜನ ಅಂತೂ ಸಿಕ್ಕಾಪಟ್ಟೆ ಆಯಿತಾ. 10 ಗಂಟೆ ಮೇಲೆ ಅಂತೂ ಕೇಳೋದೇ ಬೇಡ, ಸಿಕ್ಕಾಪಟ್ಟೆ ಬರುತ್ತೆ. ಆಮೇಲೆ ಜಾಸ್ತಿ ಸೇಲ್ ಆಗೋದು ಇಲ್ಲಿ ನಾನು ನೋಡ್ದಂಗೆ ದೋಸೆ ಮತ್ತು ಇಡ್ಲಿ ಬಿಸಿಯಾಗಿ ಅಲ್ಲೇ ಹಾಕ್ಕೊಡ್ತಾರೆ. ಆಮೇಲೆ ಇಡ್ಲಿ ಏನು ಗೊತ್ತಾ, ಒಂದು ಸಲ ಖಾಲಿ ಆಗಿಬಿಡುತ್ತೆ. ಖಾಲಿ ಆದರೆ ಮತ್ತೆ ಮನೆಯಿಂದ ಫ್ರೆಶ್ಶಾಗಿ ತಂದು ಕೊಡ್ತಾರೆ. ಇನ್ನು ಉಪ್ಪಿಟ್ಟು, ಕೇಸರಿಬಾತು ಹಾಗೆ ಒಳ್ಳೆ ದೇವ್ರ ಪ್ರಸಾದ ಥರ ಕೊಡ್ತಾರಪ್ಪ. ಆ ಎಲೆಯಲ್ಲಿ ಕೊಟ್ರೇ ಮಜಾ. ಇನ್ನು ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ ಏನು ಗೊತ್ತಾ, ಇಲ್ಲಿ ತುಂಬ ಜನ ಪಾರ್ಸೆಲ್ಲು ಬಾಕ್ಸ್ಗಳಿಗೆ ಈ ಕೇಸರಿಬಾತು, ಉಪ್ಪಿಟ್ಟು ಹಾಕಿ ತೊಗೊಂಡು ಹೋಗ್ತಾಯಿದ್ರು. ಇನ್ನು ಬಗೆ ತಿಂಡಿಗಳು ಕೂಡ ಬೆಳಗ್ಗೆನೇ ಸಿಗುತ್ತೆ ನಿಮಗೆ. ನೋಡಿ, ಇವ್ರ ಹಸ್ಬೆಂಡ್ ದೋಸೆ ವಿಷಯದಲ್ಲಿ ಹೊರಟಪ್ಪ. ಫಸ್ಟ್ ಹಸ್ಬೆಂಡ್ ಬಂದಿದ್ರು. ಆಕ್ಚುಲಿ ನಾನು ಆ ಟೈಮಲ್ಲಿ ವಿಡಿಯೋ ಮಾಡಿದೆ. ಆಮೇಲೆ ಏನೋ ಅರ್ಜೆಂಟ್ ಅಂತ ಅವ್ರು ಹೊರಗೆ ಹೋದ್ರು, ಸರಿಯಾಗಿ ಸಿಕ್ಕಿಲ್ಲ. ಅವ್ರು ಫಸ್ಟ್ ದೋಸೆ ಎಲ್ಲ ಶುರು ಮಾಡಿಬಿಟ್ರು. ಆಮೇಲೆ ಆಂಟಿ ಸ್ವಲ್ಪ ಲೇಟಾಗಿ ಬರ್ತಾರೆ. ಆಂಟಿನೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ನಗಾಡ್ಕೊಂಡು ಎಲ್ಲರ ಜೊತೆ, ಕಸ್ಟಮರ್ ಜೊತೆ ಅಂತೂ ಖುಷಿಯಾಗಿ ಮಾತಾಡ್ಕೊಂಡು ದೋಸೆ ಹಾಕ್ತಾ ಇರ್ತಾರೆ. ಖಾಲಿ ದೋಸೆ, ಮಸಾಲೆ ದೋಸೆ, ಪ್ಲೈನ್ ದೋಸೆ, ಇನ್ನು ಇವರ ಸ್ಪೆಷಲ್ ತುಪ್ಪ ದೋಸೆ ಫುಲ್ಲು ತುಪ್ಪ ಹಾಕ್ಬಿಟ್ಟು ರೋಸ್ಟಾಗಿ ಮಾಡಿಕೊಡ್ತಾರೆ. ಅಲ್ಲೇ ಪಕ್ಕದಲ್ಲೇ ಸೇಲ್ ಆಗ್ತಾನೆ ಇರುತ್ತೆ. ಜನ ಲೈನಾಗಿ ಕ್ಯೂ ನಿಂತಿರ್ತಾರೆ. ಒಂದೊಂದು ದೋಸೆ ಆದಂಗೂ ಒಬ್ಬೊಬ್ರು ಆರ್ಡರ್ ಪ್ರಕಾರ ತಗೊಂಡು ಹೋಗ್ತಾ ಇರ್ತಾರೆ. ಮಾಡಿ ಇಡೋ ಸೀನ್ ಅಂತೂ ಇಲ್ವೇ ಇಲ್ಲ. ಸೊ ನಾವಿಲ್ಲಿ ತುಂಬ ವರ್ಷದಿಂದ ಬರ್ತಿದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಭಾಳ ವರ್ಷದಿಂದ ಇಲ್ಲಿ ಬರ್ತಿದ್ದೀವಿ. ಇಲ್ಲಿ ಊಟ ತುಂಬ ಚೆನ್ನಾಗೈತೆ. ದೋಸೆ ಮಾತ್ರ ಬಿಸಿ ತುಪ್ಪ ದೋಸೆ, ಯಾವಾಗಲೂ ಬಂದರೆ ತುಪ್ಪ ದೋಸೆ ನಾವು ಪ್ರಿಫರ್ ಮಾಡೋದು. ಮತ್ತು ರೈಸು ತುಂಬ ಚೆನ್ನಾಗೈತೆ. ಇಡ್ಲಿನೂ ಬಿಸಿ ಒಳ್ಳೆ ಜೊತೆ ತುಂಬ ಚೆನ್ನಾಗೈತೆ ಸರ್. ಪ್ರಿಫರ್ ಮಾಡೋದು ಹೈಯೆಸ್ಟ್ ರೇಟಿಂಗ್ ಅಂದರೆ ಪುಳಿಯೋಗರೆ ತುಂಬ ಚೆನ್ನಾಗೈತೆ. ಮಂಗಳವಾರ ಪುಳಿಯೋಗರೆ ಇರುತ್ತೆ. ಮಿಕ್ಕಿದ ದಿವಸ ದೋಸೆ ಅಂತೂ ತುಂಬ ಡಿಲಿಷಿಯಸ್ ಆಗಿರುತ್ತೆ ಸರ್. ಹಬ್ಬ, ಈ ಕ್ರೌಡ್ ನಡುವೆ ಬರೋದೇ ಕಷ್ಟ ಆಯ್ತು. ಇಲ್ಲಿ ಈಗ ನಾನು ತಗೊಂಡಿದ್ದು ವೆರಿ ಸ್ಪೆಷಲ್ ಮತ್ತು ಹೆವಿ ಸೇಲ್ ಆಗ್ತಾ ಇದ್ದಂತಹ ಒಂದು ದೋಸೆ. ನೀವಿಲ್ಲಿ ನೋಡ್ಬೋದು, ದೋಸೆ ಸೈಜೇ ಹೆಂಗಿದೆ ನೋಡಿ. ಅಬ್ಬಾ, ಇಷ್ಟು ದೊಡ್ಡ ದೋಸೆ ಮೀಡಿಯಮ್ ಆಗಿ ರೋಸ್ಟ್ ಮಾಡಿದ್ದಾರೆ. ಆಮೇಲೆ ಫುಲ್ಲು ತುಪ್ಪ ಹಾಕಿ ಕೊಟ್ಟಿದ್ದಾರೆ. ದೋಸೆ ನೋಡ್ತಾ ಇದ್ದರೆ ಯಾರಿಗಾದರೂ ಒಂದು ತಿನ್ನೋಣ ಅನಿಸ್ಬೇಕು, ಆ ಥರ ಇದೆ ದೋಸೆ. ಅದಕ್ಕೆ ಒಂಚೂರು ಆಲೂ ಪಲ್ಯ ಮತ್ತು ಒಂಚೂರು ಗಟ್ಟಿ ಚಟ್ನಿ ಎರಡೂ ಹಾಕ್ಕೊಂಬಂದೆ. ಟೇಸ್ಟ್ ನೋಡೋಣ. ನಾನು ಅದು ನಿಮಗೆ ಮಾಮೂಲು ಬೇಕಾದರೆ ಮಾಮೂಲು, ಮಸಾಲ ಪ್ಲೈನು, ಇನ್ನು ಹಂಗೆ ಫುಲ್ ಗೀ ಬೇಕಾದರೆ ಗೀನೂ ಹಾಕ್ಕೊಡ್ತಾರೆ. ನಿಮ್ಗೆ ಯಾವ್ದು ಇಷ್ಟನೋ ಆ ಥರ ದೋಸೆ ಹೆವಿ ಸೇಲ್ ಆಗ್ತಾಯಿತ್ತು. ಸೊ ಈಗ
ಈ ದೋಸೆಯನ್ನು ನಾವು ಫಸ್ಟು ಆಲೂ ಪಲ್ಯ ಜೊತೆ ನೋಡಬೇಕು. ತೆಗೆದ್ರೆ ತುಪ್ಪನೇ ನಮ್ಗೆ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಾ, ಫುಲ್ಲು ತುಪ್ಪ ಹಾಕಿಕೊಟ್ಟಿರೋದು. ಅದಕ್ಕೆ ಸ್ವಲ್ಪ ಆಲೂ ಪಲ್ಯ ತುಪ್ಪ. ಎಂಥ ರುಚಿ ಗೊತ್ತಾ, ಅದ್ಭುತವಾಗಿದೆ ರುಚಿ. ನಿಮಗೆ ಎಷ್ಟು ರೋಸ್ಟ್ ಬೇಕೋ ಅಷ್ಟೇ ರೋಸ್ಟ್ ಮಾಡಿದ್ದಾರೆ, ಮೀಡಿಯಮ್ ಆಗಿದೆ. ಏನು ತುಂಬ ರೋಸ್ಟ್ ಇದ್ದರೆ ಅಷ್ಟು ಟೇಸ್ಟ್ ಕಾಣಿಸಲ್ಲ. ಆ ರೋಸ್ಟಿಗೆ ಸರಿಯಾಗಿ ಅವ್ರು ಕೊಟ್ಟಿರೋಂಥ ಚಟ್ನಿ ಆಲೂ ಪಲ್ಯ ಸಖತ್ ಕಾಂಬಿನೇಷನ್ ಅಂತ ಹೇಳ್ಬೇಕು. ನೀವು ತಿಂತಾಯಿದ್ರೆ ಅದಲ್ಲ, ನಿಮ್ಮ ಬಾಯಿಗೆ ಆ ತುಪ್ಪದ ಫ್ಲೇವರ್ ಹಂಗೆ ಗಮ್ ಅಂತ ಹೊಡಿತಿದೆ. ಆಮೇಲೆ ರೋಸ್ಟ್ ವೈಸು ಅಷ್ಟೇ, ನಿಮಗೆ ಇನ್ನೂ ಜಾಸ್ತಿ ರೋಸ್ಟ್ ಬೇಕಂದ್ರೆ ಅವ್ರು ಫುಲ್ ಹೆವಿ ರೋಸ್ಟ್ ಮಾಡಿಕೊಡ್ತಾರೆ. ಬಟ್ ಜಾಸ್ತಿ ರೋಸ್ಟ್ ಇದ್ದರೆ ನಿಮ್ಗೆ ತಿನ್ನೋಕೆ ಅಷ್ಟು ಮಜಾ ಕೊಡೋಲ್ಲ. ತುಪ್ಪ ಹಾಕ್ಬಿಟ್ಟು ಮೀಡಿಯಮ್ ರೋಸ್ಟ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ಅದಕ್ಕೆ ಕೊಟ್ಟಿರುವಂತಹ ಒಂದು ಗಟ್ಟಿ ಚಟ್ನಿ. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಚಟ್ನಿ ನಿಮಗೆ ಜಾಸ್ತಿ ಸ್ಪೈಸಿ ಬರೋಲ್ಲ, ಬಟ್ಟು ಹಾಕಿರೋ ತುಪ್ಪ, ಹಾಕಿರೋ ರೋಸ್ಟ್ ದೋಸೆಗೆ ಚಟ್ನಿ ಮತ್ತು ಆಲೂ ಪಲ್ಯ ಎರಡೂ ಸೂಪರಾಗಿ ಕಾಣಿಸುತ್ತೆ. ನನಗಂತೂ ಇಲ್ಲಿನ ದೋಸೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ನೀವು ನೋಡಿ ಆ ದೋಸೆ ಹೆಂಗೆ ಕಾಣಿಸುತ್ತೆ ನೋಡಿ, ಬಾರ್ಡ್ರು ಫುಲ್ಲು ರೋಸ್ಟ್ ಆಗಿದೆ, ಮಿಡ್ಲು ಸ್ವಲ್ಪ ಸ್ಪಾಂಜ್ ಥರ ಇದೆ. ಬಟ್ ಟೇಸ್ಟ್ ವೈಸು ಆಲೂ ಪಲ್ಯ, ಕೊಟ್ಟಿರೋ ಚಟ್ನಿ, ಹಾಕಿರೋ ತುಪ್ಪ ಎಲ್ಲ ಒಟ್ಟಾಗ್ಬಿಟ್ಟು ಟೇಸ್ಟ್ ವೈಸ್ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಮೇಲೆ ಆಲೂ ಪಲ್ಯನೂ ಅಷ್ಟೇ ಫುಲ್ಲು ನಿಮಗೆ ಮೃದುವಾಗಿ ನೀಟಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿಕೊಟ್ಟಿರೋಂಥ ಆಲೂ ಪಲ್ಯ ಅದೂ ಅಷ್ಟೇ. ಹಂಗಿದ್ದರಾಗಲೇ ಏನಾಗುತ್ತೆ ಗೊತ್ತಾ, ಈ ಥರ ಹಾಕಿರೋ ತುಪ್ಪ ದೋಸೆಗೆ ಒಳ್ಳೆ ಮ್ಯಾಚ್ ಆಗುತ್ತೆ. ಆಮೇಲೆ ಇನ್ನಾನೇ ಹೇಳಲೇಬೇಡ, ಕೇಳೋದೇ ಬೇಡ, ಈ ಎಲೆಯಲ್ಲಿ ತಿನ್ನೋಕೆ ಇನ್ನೊಂದು ಥರ ಮಜಾ. ಟೋಟಲಿ ಈ ಒಂದು ಪ್ಲೈನ್ ದೋಸೆನೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬೊಂಬಾಟ್. ಅಂತೂ ಈ ಒಂದು ವೀರಭದ್ರೇಶ್ವರ ಕ್ಯಾಂಟೀನಿಗೆ ಬಂದುಬಿಟ್ಟು ಇನ್ನು ಇಡ್ಲಿ. ಸೊ ಇಡ್ಲಿಗೆ ಒಂದು ಸ್ವಲ್ಪ ಗಟ್ಟಿ ಚಟ್ನಿ, ಆಮೇಲೆ ಒಂದು ಸ್ವಲ್ಪ ಸಾಗು ಹಾಕಿದ್ದಾರೆ. ಸೊ ಇಡ್ಲಿ ತಟ್ಟೆ ಇಡ್ಲಿ ಅಂದರು, ಬೇಡ ನನಗೆ ಈ ಇಡ್ಲಿನೇ ಬೇಕಂತ ಈ ರೈಸಲ್ಲಿ ಕಾದು ತೊಗೊಂಡೆ. ಯಾಕಂದರೆ ಚಿಕ್ಕದಾಗಿ ಪುಟಾಣಿಯಾಗಿ ತುಂಬ ಸ್ಮೂತಾಗಿ ಕೊಟ್ಟಿರುವಂತಹ ಇಡ್ಲಿ, ಅದಕ್ಕೆ 2 ಥರ ಚಟ್ನಿ ಮತ್ತು ಸಾಗು. ಸೊ ನಾನು ಫಸ್ಟು ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ. ಸೊ ಗಟ್ಟಿ ಚಟ್ನಿ ವರ್ಸಸ್ ಇಡ್ಲಿ ಹೇಗಿದೆ ನೋಡೋಣ. ಆ್ಯಕ್ಚುಲಿ ನಿಮಗೆ ಇಡ್ಲಿ ತುಂಬಾ ಸ್ಮೂತ್ ಬರುತ್ತೆ ಆಯಿತಾ, ಆದರೆ ಆ ಸ್ಮೂತಾದ ಇಡ್ಲಿಗೆ ಗಟ್ಟಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಚಟ್ನಿ ನಿಮಗೇನು ಅಷ್ಟು ಸ್ಪೈಸಿ ಬರೋಲ್ಲ. ಯೂಶ್ವಲಿ ಎಲ್ಲ ಕಡೆ ನಾವೇನು ನೀರು ಚಟ್ನಿ ತಿಂತೀವಿ, ಬಟ್ ಇಲ್ಲಿ ಅದೇ ಕಡಲೆಕಾಯ್ದು ಗಟ್ಟಿ ಚಟ್ನಿ. ಸೊ ಚಟ್ನಿನೂ ತುಂಬಾ ಚೆನ್ನಾಗಿದೆ. ಆಮೇಲೆ ಎಲ್ಲಕ್ಕಿಂತ ಏನು ಗೊತ್ತಾ, ನಂಗೆ ಖುಷಿಯಾಗಿದ್ದು ಈ ಇಡ್ಲಿ ಸಾಫ್ಟ್ನೆಸ್ಸು, ಬೆಣ್ಣೆ ಅಂತ ಇದೆ ಅಪ್ಪ, ನಿಜಕ್ಕೂ ಖುಷಿಯಾಗಿದೆ. ಆಮೇಲೆ ಇದಕ್ಕೆ ಇನ್ನೊಂದೇನು ಗೊತ್ತಾ, ಎಲ್ಲ ಕಡೆ ಸಾಂಬಾರು, ಇಲ್ಲಿ ತುಂಬಾ ತಿಕ್ಕಾಗಿರುವಂತಹ ಒಂದು ಸಾಗು ಕೊಟ್ಟಿದ್ದಾರೆ. ಈ ಸಾಗು ಜೊತೆ ಅದ್ಭುತ ರುಚಿ ಕೊಡ್ತದೆ. ಯಾಕಂದರೆ ಎಲ್ಲ ತರಕಾರಿಗಳು ಮಿಕ್ಸ್ ಆಗಿವೆ ಈ ಸಾಗುನಲ್ಲಿ ಆಯಿತಾ. 1-2 ತರಕಾರಿ ಹಾಕಿ ಕೊಟ್ಟಿಲ್ಲ, ಒಂದು 3-4 ಥರ ತರಕಾರಿ, ಅದಕ್ಕೆ ಒಂದು ಗಟ್ಟಿ ಚಟ್ನಿ, ಅದ್ರ ಜೊತೆಗೆ ಬಿಸಿಯಾಗಿರುವ ಈ ಒಂದು ಇಡ್ಲಿ ಇದೆಯಲ್ಲ, ತಿನ್ನೋದೇ ಮಜಾ ಅಂತ ಹೇಳ್ಬೋದು. ಬಟ್ ಸಾಗು ಜೊತೆಗೂ ಅಷ್ಟೇ ಇಡ್ಲಿ ಸೂಪರ್ ಕಾಂಬಿನೇಷನು. ಸಾಗು ನಿಮ್ಗೆ ಸ್ವಲ್ಪ ಸ್ಪೈಸಿ ಬರುತ್ತೆ. ಆಮೇಲೆ ಎಲ್ಲಕ್ಕಿಂತ ಇನ್ನೊಂದೇನು ಗೊತ್ತಾ, ಈ ಆ್ಯಂಬಿಯನ್ಸ್ ಇದೆಯಲ್ಲ ಇಲ್ಲಿ, ಇದೊಂಥರ ಚೆನ್ನಾಗಿದೆ. ಫುಲ್ಲು ಮರ, ಅದ್ರ ಕೆಳಗೆ ಕೂತ್ಕೊಂಡು ಆರಾಮಾಗಿ ಟೇಸ್ಟ್ ವೈಸ್ ಎರಡೂ ಚೆನ್ನಾಗಿದೆ. ಇಡ್ಲಿ ನಿಮಗೆ ಬೆಣ್ಣೆ ಥರ ಇದೆ. ಇನ್ನೂ ಒಂದು 2-3 ಐಟಮ್ ಟ್ರೈ ಮಾಡೋಣ. ಬಟ್ ಟೇಸ್ಟ್ ವೈಸ್ ನನಗಂತೂ ತುಂಬ ಇಷ್ಟ ಆಯಿತು. ಓಕೆ, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ. ನನಗಂತೂ ಇಲ್ಲಿ ಟ್ರೈ ಮಾಡಿದ್ದು ನಾನು ಇಡ್ಲಿ ಮತ್ತು ದೋಸೆ ಎರಡೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ದೋಸೆ ಸ್ಮೆಲ್ ಇನ್ನೂ ಹಂಗೆ ಗಮ್ಮ ಅಂತ ಇದೆ. ಟೋಟಲಿ ಇಡ್ಲಿ ದೋಸೆ ಏನಿದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಮೇಲೆ ರೈಸ್ ಬಾತ್ ಕೂಡ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಸೇಲ್ ಆಗ್ತಾನೆ ಇರುತ್ತೆ, ಫಟಾಫಟ್ ಅಂತ ಮನೆಯಿಂದ ಆರ್ಡ್ರ್ ಮಾಡ್ಕೊಂಡು ತರ್ತಾನೆ ಇರ್ತಾರೆ. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಒಂದು ಉತ್ತಮವಾದ ಟಿಫಿನ್ ರೂಮ್ ಇದು. ಹಾಗಾದರೆ ಈ ಒಂದು ವೀರಭದ್ರೇಶ್ವರ ಟಿಫಿನ್ ಸೆಂಟರ್ ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು ಲೊಕೇಶನ್ ನಾನು ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ.
ಹೋಗಿ ಲಿಂಕ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನೀವು ಇದೇ ಲೊಕೇಶನಿಗೆ ಬರ್ತೀರಾ. ಇನ್ನೊಂದು ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ನಗ್ತಾ ಇರಿ, ಟೇಕ್ ಕೇರ್.